Find the value of k for which the following quadratic equation, for each of the following quadratic equation, so that they have equal roots. ಸೊ ಇಲ್ಲಿ ಕೆ ವ್ಯಾಲ್ಯೂ ಇಲ್ಲಿದೆಯಲ್ಲ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಕೆ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಹೇಗೆ ಕಂಡುಹಿಡಿಯೋದು? ಕಂಡೀಷನ್ ನೋಡಿ. ಸೊ ದಟ್ ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್ ಗಿವನ್ kx into x minus 2 plus 6 is equal to 0. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ kx square minus 2kx plus 6 is equal to 0. ಇದು ನಿಮ್ಮ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಇದನ್ನ ax square plus bx plus c is equal to 0 ಕಂಪೇರ್ ಮಾಡಿ. ಸೊ ಮತ್ತೇನು ಗಿವನ್ ಇದೆ? The roots are equal. So d is equal to 0. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದು ಏನಿದೆವೋ it's given that there is a quadratic equation. ಆ ಕ್ವಾಡ್ರಾಟಿಕ್ ಇಕ್ವೇಷನ್ ಹೇಗಿದೆ ಅಂತ ಹೇಳಿದ್ರೆ ಅದು ಈಕ್ವಲ್ ರೂಟ್ಸ್ ಇದೆ. ಸೊ ಈ ತರ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಸೊ ಈ ತರ ನಮ್ಗೆ ಗಿವನ್ ಎಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಆಲ್ ವಿ ಹ್ಯಾವ್ ಟು ಡೂ ಇಸ್ ಫಾರ್ಮುಲಾ ಮತ್ತೆ ಸಬ್ಸ್ಟಿಟ್ಯೂಷನ್. ಸೊ ಫಾರ್ಮುಲಾ ಏನ್ ಬರುತ್ತೆ? ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ minus 4 into a into c. d 0 ಇದೆ, b ಒಂದು minus 2k the whole square minus 4 into a is k and c is 6. So 0 is equal to 4k square minus 24k. So throughout 4 common ಇದೆ, so let's divide with 4. So 0 is equal to k square minus 6k. Throughout k common ಇದೆ. Actually ಅದು ಹಾಗೆ ಮಾಡಂಗಿಲ್ಲ, ಬಟ್ okay, we'll take common k minus 6. ಸೊ ಇಲ್ಲಿ ಏನು ಹೇಳ್ತಿದೆ ಅಂದ್ರೆ k can be, this implies k is equal to 0. ಇದು ಫ್ಯಾಕ್ಟರೈಸಿಂಗ್, ವಿ ಹ್ಯಾವ್ ಫ್ಯಾಕ್ಟರೈಸ್ಡ್ ಇಟ್. ಇದು ಫ್ಯಾಕ್ಟರೈಸ್ ಆಗೋಗಿದೆ. ಫ್ಯಾಕ್ಟರೈಸ್ ಮಾಡಾದ್ಮೇಲೆ ಏನು ಮಾಡ್ತೀವಿ? ಇಂಡಿವಿಜುವಲ್ ಎಕ್ಸ್ಪ್ರೆಷನ್ 0ಗೆ ಈಕ್ವೇಟ್ ಮಾಡ್ತೀವಿ. ಆ್ಯಂಡ್ k minus 6 should be equal to 0. k is equal to 6. ಸೊ ನಮ್ಗೆ ಎರಡು ವ್ಯಾಲ್ಯೂ ಬಂದಿದೆ, k 0 ಮತ್ತು 6. ನಾವು ಬಟ್ 0 ಹಾಕಿದ್ರೆ ಏನಾಗುತ್ತೆ ಇಲ್ಲಿ? 0 x square minus 2 into 0x plus 6 is equal to 0. ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ಲ, ಆಕ್ಚುಲಿ ಫಾಲ್ಸ್ ಸ್ಟೇಟ್ಮೆಂಟ್ ಬರುತ್ತೆ. ಹಾಗಾಗಿ ಫೈನಲ್ ಆನ್ಸರ್ k is equal to 0 will not give us a quadratic equation. Thus k is equal to 6 is the only answer. Thus k is equal to 6, full stop. So ಇಲ್ಲಿ ನಾನು 6 substitute ಮಾಡಿದ್ರೆ I'll get a quadratic equation 6x square minus 12x plus 6. That will give me equal and real roots. ಅದನ್ನ ಒಂದೇ ಒಂದು ಸೆಕೆಂಡ್ ಕೋಡ್ ಥ್ರೂ ವೆರಿಫೈ ಮಾಡೋಣ. ಒಂದೇ ಒಂದು ಸೆಕೆಂಡು. ಸೊ ಇಲ್ಲಿ 6 minus 12 ಮತ್ತೆ 6 minus 12 ಮತ್ತೆ 6. You can see roots are real and they're equal to 1 and 1. Graphically ಕೂಡ ನೋಡ್ಬೋದು. It is, the graph is just touching the x-axis and going back. So ಅದೇ ಅಷ್ಟೇ, ಇನ್ನೇನಿಲ್ಲ. So k is equal to 6 is the only value which will satisfy this particular condition. ಸೊ ಮತ್ತೆ ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಕೂಡ, quadratic equation ಸಿಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ.